1 ಲಕ್ಷ ಕೊಟ್ರೆ 2 ಲಕ್ಷ ಕೊಡ್ತಾ ಇದ್ದಂತಹ ಗ್ಯಾಂಗ್ ಅಂಧರ ಆಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. 1 ಲಕ್ಷಕ್ಕೆ 2 ಲಕ್ಷ ಕೋಟಾ ನೋಟನ್ನ ಕೊಡ್ತಾ ಇದ್ದಂತಹ ಗ್ಯಾಂಗ್ ಇದೀಗ ಅಂಧರ ಆಗಿರುವಂತದ್ದು. ಬೆಳಗಾವಿ ಮಾರ್ಕೆಟ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. 1 ಲಕ್ಷಕ್ಕೆ 2 ಲಕ್ಷ ಕೋಟಾ ನೋಟ್ ಕೊಡ್ತಾ ಇರುತ್ತೆ ಈ ಗ್ಯಾಂಗ್. ಪೊಲೀಸರ ವಶದಲ್ಲಿದ್ದಾರೆ ಇದೀಗ. ಗೋವಾ ಜೈಲಿನಿಂದಲೇ ನಡೀತಾ ಇದೆ ಈ ಕೋಟಾ ನೋಟ್ ದಂಧೆ. ಗೋವಾ ಜೈಲಿನಲ್ಲಿರುವಂತಹ ಕೋಟಾ ನೋಟ್ ಕಿಂಗ್ ಪಿನ್. ಕರ್ನಾಟಕ ಗೋವಾದಲ್ಲಿ 500ರ ಕೋಟಾ ನೋಟ್ ಚಲಾವಣೆ ಮಾಡ್ತಾ ಇರುವಂಥದ್ದು. ಗಢೆ ಬಜಾರ್ ಅಂಗಡಿಯಲ್ಲಿ ಕೋಟಾ ನೋಟ್ ಚಲಾವಣೆಗೆ ಯತ್ನಿಸಿರುವಂಥದ್ದು. ಸಂಶಯಗೊಂಡು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂಗಡಿ ಮಾಲೀಕ. ತಕ್ಷಣ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಗೋವಾದ 4ರನ್ನ ಅರೆಸ್ಟ್ ಮಾಡಲಾಗಿದೆ ಕೂಡ. ಕೋಟಾ ನೋಟ್ ಗ್ಯಾಂಗ್ನ ಮೊಹಮ್ಮದ್ ಅರ್ಬಾಜ್, ರೂಪೇಶ್, ಮೊಹಮ್ಮದ್ ಹುಸೇನ್ ಭಕ್ಷಿ, ಶ್ರವಣಕುಮಾರ್ನ ಬಂಧಿಸಲಾಗಿದೆ. ಆರೋಪಿಗಳಿಂದ ಕಾರ್, 2.40 ಲಕ್ಷ ಕೋಟಾ ನೋಟ್, 4 ಮೊಬೈಲ್ ಅನ್ನ ಜಪ್ತಿ ಮಾಡಲಾಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. 1 ಲಕ್ಷ ರೂಪಾಯಿ ಕೊಟ್ಟರೆ 2 ಲಕ್ಷ ಕೊಡ್ತಾ ಇದ್ದಂತಹ ಗ್ಯಾಂಗ್ ಇದೀಗ ಅಂಧರಾಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಕೂಡ ನಡೆದಿರುವಂಥದ್ದು. 1 ಲಕ್ಷಕ್ಕೆ 2 ಲಕ್ಷ ಕೋಟಾ ನೋಟನ್ನ ಕೊಡ್ತಾ ಇದ್ದಂತಹ ಗ್ಯಾಂಗ್ ಗೋವಾ ಜೈಲಿನಿಂದಲೇ ನಡೀತಾ ಇದೆ ಕೋಟಾ ನೋಟ್ ದಂಧೆ. ಗೋವಾ ಜೈಲಿನಲ್ಲಿರುವಂತಹ ಕೋಟಾ ನೋಟ್ ಕಿಂಗ್ ಪಿನ್. ಕರ್ನಾಟಕ ಗೋವಾದಲ್ಲಿ 500ರ ಕೋಟಾ ನೋಟ್ ಚಲಾವಣೆ ಆಗಿರುವಂಥದ್ದು. ಗಢೆ ಬಜಾರ್ ಅಂಗಡಿಯಲ್ಲಿ ಕೋಟಾ ನೋಟ್ ಚಲಾವಣೆಗೆ ಯತ್ನಿಸಲಾಗಿದೆ ಕೂಡ. ಸಂಶಯಗೊಂಡು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂಗಡಿ ಮಾಲೀಕರು. ತಕ್ಷಣವೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಗೋವಾದ 4ರು ಕೂಡ ಅರೆಸ್ಟ್ ಆಗಿದ್ದಾರೆ. ಕೋಟಾ ನೋಟ್ ಗ್ಯಾಂಗ್ನ ಮೊಹಮ್ಮದ್ ಅರ್ಬಾಜ್, ರೂಪೇಶ್, ಮೊಹಮ್ಮದ್ ಹುಸೇನ್ ಭಕ್ಷಿ, ಶ್ರವಣಕುಮಾರ್ನ ಬಂಧಿಸಲಾಗಿದೆ. ಆರೋಪಿಗಳಿಂದ ಕಾರ್, 2.40 ಲಕ್ಷ ಕೋಟಾ ನೋಟ್ ಜಪ್ತಿ ಮಾಡಿರುವಂಥದ್ದು. 4 ಮೊಬೈಲ್ ಕೂಡ ಜಪ್ತಿ ಮಾಡಲಾಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಫೇಕ್ ಇಂಡಿಯನ್ ಕರೆನ್ಸಿ ನೋಟ್ ಮಾರಾಟ ಮಾಡುವ ಪ್ರಯತ್ನದಲ್ಲಿ 4 ಆರೋಪಿಗಳು ಬಂಧನ ಆಗಿದ್ದಾರೆ. ಇನ್ನು ಕೆಲವರದು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಕಡೆ ಬಾಜಾರ್ದು ಒಂದು ಅಂಗಡಿನಲ್ಲಿ ಯಾರೊಬ್ರು 500 ರೂಪಾಯಿದು ನೋಟ್ ಕೊಟ್ಟು ಸಾಮಾನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ರು. ಅಂಗಡಿ ಓನರ್ಗೆ ಸ್ವಲ್ಪ ಡೌಟ್ ಬಂತು. ಅವರು ನಮ್ಮ ACP ಮಾರ್ಕೆಟ್ ಮತ್ತು ಸಿಬ್ಬಂದಿಯವರಿಗೆ ತಿಳಿಸಿದ್ದಾರೆ. ತಕ್ಷಣವೇ ನಮ್ಮ ಚಾರ್ಲಿ ಮಾರ್ಕೆಟ್ ಶ್ರೀ ಕಾಲಿಮಿರ್ಚಿ ಮತ್ತು ಅವರ ತಂಡ ಈ ಫೇಕ್ ನೋಟ್ ಯಾರು ಕೊಡ್ತಾ ಇದ್ದಾರೆ ಅಂತ ಅದರ ಬಗ್ಗೆ ಮಾಹಿತಿ ಪತ್ತೆ ಮಾಡಿದ್ದಾರೆ. ಬಾಜಿ ಮಾರ್ಕೆಟ್ ಫೋರ್ಟ್ ರೋಡಲ್ಲಿ ಅವರು ಒಂದು ಕಾರ್ ಮತ್ತು 4 ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಆರೋಪಿಗಳಿಂದ 2,40,000 ಫೇಕ್ ಕರೆನ್ಸಿ ಸೀಸ್ ಮಾಡಲಾಗಿದೆ. ಈ ಎಲ್ಲ ಆರೋಪಿಗಳು ಗೋವಾದವರು ಇದ್ದಾರೆ. ಮೊಹಮ್ಮದ್ ಅರ್ಬಾಜ್, ರೂಪೇಶ್ ವಾಕೋಡೆ, ಮೊಹಮ್ಮದ್ ಹಸೇನ್, ಶ್ರವಣ್ ಕುಮಾರ್ ಇವನು ಬಿಹಾರದವನು, ಮೊಹಮ್ಮದ್ ಸರ್ಫರಾಜ್ ಮತ್ತು ಮಗ್ದೂಮ್ ರಿಯಾಜ್ ಶೇಖ್. ಇದರ ಮೇನ್ ಆರೋಪಿ ಯಾರಿದ್ದಾನೆ ಅವನು ಗೋವಾ ಜೈಲಿನಲ್ಲಿದ್ದಾನೆ. ಆರೋಪಿ ನಂಬರ್ 5 ಮೊಹಮ್ಮದ್ ಸರ್ಫರಾಜ್, ಇವನ್ ತಮ್ಮ ಆರೋಪಿ ನಂಬರ್ 1 ಅರ್ಬಾಜ್ ಇವನು ನಮಗೆ ಸಿಕ್ಕಿದ್ದಾನೆ. ಈ ಫೋನ್ ಮೂಲಕ ಅವನಿಗೆ ಹೇಳಿದ್ದಾನೆ ಇದು ಫೇಕ್ ನೋಟ್ ಯಾರಿಗೆ ಬೇಕಿದ್ರೆ ನನಗೆ ಹೇಳಿ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ. ಸೊ ನಾವು ರೂಪೇಶ್ ಮತ್ತು ಅರ್ಬಾಜ್ ಗೋವಾದ ಒಂದು ವೈಟ್ ಹೋಟೆಲ್ ಗ್ರೀನ್ ಹತ್ತಿರ ಹೋಗಿ ನಿಂತಿದ್ದಾಗ